ಓಂ ನಮಃ ಶಿವಾಯ. ಸ್ವಾಮಿ ಕುಲಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ದೇವಸ್ಥಾನಕ್ಕೆ ಅಂದರೆ ದೇವರ ದರ್ಶನಕ್ಕೆ ಹೋಗುವಾಗ ಈ ಕೆಲವು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಕೆಲವು ವಿಷಯಗಳ ಬಗ್ಗೆ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೋದರೆ ಒಳ್ಳೆಯದು. ಅದು ಯಾವುದು ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ, ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಇಂಥ ವಿಡಿಯೋಗಳನ್ನು ಎಷ್ಟು ಲೈಕ್ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಸಾಕಾಗೋದಿಲ್ಲ. ಸೈಡಲ್ಲಿ ಬೆಲ್ ಐಕಾನ್ ಇದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದು ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆಯನ್ನು ನನಗೆ ಅರ್ಥ ಆಗುವ ಹಾಗೆ ಏನು ಎತ್ತ ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಆದರೆ ರಾಶಿ ನಕ್ಷತ್ರದ ಜೊತೆಗೆ ಕಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಖಂಡಿತ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಅದೇ ಸಮಸ್ಯೆಯನ್ನು ಮತ್ತೆ ಬರೆದು ಕಳಿಸುವಾಗ ಸರಿಯಾಗಿ ಬರೆದು ಕಳಿಸಬೇಕು, ಅರ್ಥ ಆಗುವ ಹಾಗೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು, ಉತ್ತರಿಸ್ತೇನೆ. ಹಾಗೆಯೇ ನಿಮಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು, ಯಾವುದೇ ರೀತಿಯ ವಿಷಯಸ್ ಆಗಿರ್ಬೋದು, ಖಂಡಿತವಾಗ್ಲೂ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಚ್ಚ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅಂತ ಹೋದಾಗ ಈ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಹೋದರೆ ಒಳ್ಳೆಯದು. ಮೊದಲನೇದಾಗಿ ಕರೆಕ್ಟಾಗಿ ಸ್ನಾನ ಮಾಡಿಕೊಂಡು ಹೋಗಬೇಕು, ಗೊತ್ತಿರುವಂಥದ್ದು. ಒಟ್ಟಾರೆ ದೇವಸ್ಥಾನಕ್ಕೆ ಹೋಗುವಾಗ ಭಯ, ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಹೋಗಬೇಕು. ಯಾರೂ ಹೋಗು ಅಂತ ಹೇಳಿ ಹೋಗೋದಲ್ಲ. ನಮಗೆ ಆ ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲವೂ ಆ ಒಂದು ಸಮಯದಲ್ಲಿ ಇದ್ದು ನಾವು ಹೋದರೆ ಮಾತ್ರ ನಮ್ಮ ಏನೇ ಒಂದು ವಿಶೇಷ ದೇವರ ಹತ್ರ ಕೇಳಿದ್ರು ಫುಲ್ಫಿಲ್ ಆಗುವಂಥದ್ದು. ಹಾಗೆ ಸ್ವಚ್ಛವಾಗಿ ಕ್ಲೀನಾಗಿ ಹೋದರೆ ಒಳ್ಳೆಯದು. ಮಾಂಸಾಹಾರ ಸೇವನೆ ಮಾಡಬೇಡಿ ದಯವಿಟ್ಟು. ಮಾಂಸಾಹಾರ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಬೇರೆ ತಿಂದ್ಕೊಂಡು ನಾವು ಸ್ನಾನ ಮಾಡ್ತೇವೆ ಆಮೇಲೆ ಹೋಗ್ತೇವೆ ಅಂತ ಹೇಳಬೇಡಿ. ನಿಮ್ಗೆ ಕರೆಕ್ಟಾಗಿ ನೀವು ದೇವಸ್ಥಾನಕ್ಕೆ ಹೋಗುವಾಗ ಕರೆಕ್ಟಾಗಿ ಆದಷ್ಟು ಕೆಲವರು ಏನು ಮಾಡ್ತಾರೆ, ಏನೂ ತಿನ್ನದೇ ಹೋಗೋರು ಇರ್ತಾರೆ. ಬಂದು ತಿಂದರೆ ಆಯಿತು ಅಂತ. ಅದು ಕೂಡ ಒಳ್ಳೆಯದೇ. ನಾವು ಹೇಗೆ ಹೋಗ್ತೀವಿ ಅಷ್ಟೇ ನಾವು ಒಂದು ದೇವರಿಗೆ ಯಾವ ರೀತಿಯಲ್ಲಿ ಇಷ್ಟ ಆಗುವಾಗೆ ಹೋಗ್ತೀವಿ ಅಷ್ಟು ನಮ್ಮ ಪ್ರಾರ್ಥನೆ ಕೂಡ ಸಲ್ಲಿಕೆ ಆಗುತ್ತೆ. ಹಾಗೆಯೇ ಸ್ನಾನ ಮಾಡಿಕೊಂಡು ಹೋದರೂ ಕೂಡ ನಲ್ಲಿ ಅಂದರೆ ಹೊರಗಡೆ ನಲ್ಲಿ ಇರುವಂಥದ್ದು ದೇವಾಲಯದ ಅಲ್ಲಿ ಕೈಕಾಲನ್ನು ಇನ್ನೊಮ್ಮೆ ತೊಳೆದು ದೇವಾಲಯವನ್ನು ಪ್ರವೇಶಿಸಿದರೆ ಒಳ್ಳೆಯದು. ಆದಷ್ಟು ಮೌನವಾಗಿರಿ, ಅಂದರೆ ನಿಮ್ಮ ಪ್ರಾರ್ಥನೆ ಮಾತ್ರ ಇರಬೇಕು ಹೊರತು ಬೇರೆ ಬೇರೆ ಯೋಚನೆಗಳನ್ನು ಅಥವಾ ಇನ್ನೊಂದು ಮತ್ತೊಂದು ಬೇರೆಯವರನ್ನು ಯಾರು ಒಟ್ಟಿಗೆ ಬಂದಿರ್ತಾರೆ ಅವರ ಜೊತೆ ಮಾತಾಡಿಕೊಂಡು ಹರಟೆ ಹುಡುಕೊಂಡು ದೇವಸ್ಥಾನದಲ್ಲಿ ಇರಬೇಡಿ. ಮೌನವಾಗಿ ಪ್ರಾರ್ಥನೆ ಏನಿದೆ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ದೇವರ ಮುಂದೆ ಸಲ್ಲಿಸಿ. ಇನ್ನೊಂದು, ಯಾರ್ಯಾರಿಗೂ ಕೆಟ್ಟದನ್ನು ಅಲ್ಲಿ ನಿಂತ್ಕೊಂಡು ಕೆಟ್ಟದನ್ನು ಬಯಸಬೇಡಿ. ದೇವಸ್ಥಾನದಲ್ಲಿ ನಿಮಗೆ ಏನಿರುತ್ತೆ ಆದಷ್ಟು ನಿಮ್ಮ ಚಿಂತನೆ ಅಥವಾ ನಿಮ್ಮ ಪ್ರಾರ್ಥನೆ ಸಕಾರಾತ್ಮಕವಾಗಿರಲಿ. ಯಾರಿಗೂ ಕೆಟ್ಟದ್ದನ್ನು ಅಲ್ಲಿ ಬಯಸಲಿಕ್ಕೆ ಹೋಗಬೇಡಿ. ದೇವಸ್ಥಾನದಲ್ಲಿ ನಿಂತ್ಕೊಂಡು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬೇಡಿ, ಕೆಟ್ಟದ್ದನ್ನು ಯೋಚನೆ ಮಾಡಬೇಡಿ. ಇನ್ನೊಂದು, ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಂಥದ್ದು, ಅಂದರೆ ಪ್ರಸಾದ ಅಂದರೆ ಗಂಧ ಅಥವಾ ಕುಂಕುಮ ಕೊಡುವಂಥದ್ದು, ಅದನ್ನು ದಯವಿಟ್ಟು ನಿಮ್ಮ ಹಣೆಗೆ ಹಚ್ಕೊಳ್ಳಿ, ಉಳಿದದನ್ನು ಮನೆಗೆ ತಗೊಂಡು ಬನ್ನಿ. ಅದನ್ನು ಬಿಟ್ಟು ದೇವಸ್ಥಾನದ ಗೋಡೆಗೆ ಅಂಟಿಸಲಿಕ್ಕೆ ಹೋಗಬೇಡಿ. ದೇವಸ್ಥಾನದ ಗೋಡೆಗೆ ಅದನ್ನು ಹಚ್ಚಬೇಡಿ. ಅಂಥ ಒಂದು ದೊಡ್ಡ ತಪ್ಪನ್ನು ನೀವು ಮಾಡಬೇಡಿದು. ಯಾಕೆ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋದ ಮೂಲಕ ಹೇಳ್ತೇನೆ. ಅದರಷ್ಟು ದೊಡ್ಡ ಮಹಾಪಾಪ ಇಲ್ಲ ಬೇಡಿ. ಆನಂತರ ಏನು ಮಾಡಬೇಕು, ಇನ್ನೊಂದು, ಮನೆಗೆ ಪೂಜೆ ಎಲ್ಲ ಸಲ್ಲಿಕೆ ಆಗುತ್ತೆ. ಮತ್ತು ಆದಷ್ಟು ಹುಡುಗಿಯರಾದರೆ ಆದಷ್ಟು ಒಂದು ಕೂದಲನ್ನು ಗಂಟು ಹಾಕಿಕೊಂಡು ಹೋಗಿ ಬಿಟ್ಟುಕೊಂಡು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಡಿ. ಆದಷ್ಟು ಬಟ್ಟೆ ಕೂಡ ಕರೆಕ್ಟಾಗಿ ಬಟ್ಟೆಯನ್ನು ಮಾಡಿಕೊಂಡು ಹೋಗಿ. ಅಂದರೆ ದೇವಸ್ಥಾನಕ್ಕೆ ಎಲ್ಲಿಗೆ ಬೇಕಾದರೆ ಯಾವ ಥರ ಒಂದೊಂದು ಕಡೆಗೆ ಹೋಗುವಾಗ ನಾವು ಒಂದೊಂದು ಥರದ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದು. ಅದು ದೇವಸ್ಥಾನಕ್ಕೆ ಹೋಗುವಾಗ ಆದಷ್ಟು ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಹೋದ್ರೇ ಅದಕ್ಕೆ ಒಂದು ಮರ್ಯಾದೆ. ಆನಂತರ ಇನ್ನೊಂದು ಏನು ಅಂದರೆ, ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ನಿಯಮಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ದೇವರಿಗೆ ಪ್ರಾರ್ಥನೆ ಸಲ್ಲಿಕೆ